ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ದಂಟನ್ನ ಮಾಡ್ತಾಯಿದ್ದೀನಿ. ಇದು ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲೂ ಕಾಮನ್ ಆಗಿರುವಂಥ ಸ್ವೀಟ್. ಅದನ್ನು ಹೇಗೆ ಮಾಡೋಣ ಅಂತ ನೋಡೋಣ. ಫಸ್ಟ್ಗೆ ಕರ್ದಂಟಿಗೆ ಪುಟಾಣಿ ಮೇನಾಗಿರುತ್ತೆ. ಪುಟಾಣಿ ಮತ್ತು ಸಕ್ಕರೆ ಎರಡು ಈಕ್ವಲ್ ಆಗಿರಬೇಕು. ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ. ಇವಾಗ ನಾವು ಪುಟಾಣಿನ ಮಿಕ್ಸಿ ಮಾಡ್ಕೊಂಡು ಬರೋಣ, ಅಂದರೆ ಪೌಡ್ರ್ ಫಾರ್ಮಲ್ಲಿ ಮಾಡ್ಕೊಂಡು ಬರೋಣ ಪುಟಾಣಿನ. ಇಲ್ಲಿ ನೋಡಿ, ಈ ಥರ ಸಾಫ್ಟ್ ಆಗಿರಬೇಕು ಪೌಡ್ರ್. ಆ ಬೌಲಲ್ಲಿರೋ ಸಕ್ಕರೆನ ನಾನು ಇವಾಗ ಒಂದು ಪಾತ್ರೆದಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ತೊಯ್ಯೋವಷ್ಟು ಅಷ್ಟೇ, ಜಾಸ್ತಿ ಏನು ಬೇಡ. ಇಲ್ಲಿ ನೋಡಿ, ತೊಯ್ಯೋವಷ್ಟು ಅಷ್ಟೇ. ಇವಾಗ ಇದನ್ನು ಪಾಕ ಮಾಡ್ಕೊಂಡು ಬರೋಣ. ಇಲ್ಲಿ ನೋಡ್ಬೋದು, ಗ್ಯಾಸ್ ಆನ್ ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ ಕೈನ ಆಡಿಸ್ತಿರ್ಬೇಕು, ಇಲ್ಲಾದರೆ ತಳ ಹತ್ಕೊಳ್ಳುತ್ತೆ. ಫಸ್ಟಿಗೆ ನೀವು ಗ್ಯಾಸ್ ಫ್ಲೇಮ್ನ ಹೈಯಾಗಿ ಇಟ್ಕೋಬೋದು. ಇಲ್ಲಿ ನೋಡಿ, ಇವಾಗ ಸಕ್ಕರೆ ಕರಗಿದೆ, ಅಂದರೆ ಪಾಕ ಬರೋಕ್ಕೆ ಇನ್ನೂ ಲೇಟ್ ಇದೆ. ಪೂರ್ತಿಯಾಗಿ ಸಕ್ಕರೆ ಕರಗಿದೆ. ಇವಾಗ ಈ ಸ್ವೀಟ್ನ ನೀವು ತುಂಬ ಸುಲಭವಾಗಿ ಮಾಡ್ಕೋಬೋದು, ಹಾಗೆ ಕ್ವಿಕ್ಕಾಗೂ ಆಗುತ್ತೆ. ಇವಾಗ ನೋಡಿ, ಇದು ಕಂಟಿನ್ಯೂಸ್ ಆಗಿ ಬೀಳ್ತಾ ಇಲ್ಲ, ಅಂದರೆ ಹನಿ ಆಗ್ತಾ ಇದೆ. ಆವಾಗ ನೀವು ಒಂದು ಸ್ವಲ್ಪ ಇಲೈಚಿ, ಸ್ವಲ್ಪ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಹನಿ ಕಡಿಬೇಕಾದ್ರೆ ನೀವು ಫ್ಲೇಮ್ನ ಸ್ವಲ್ಪ ಲೋ ಆಗಿ ಇಟ್ಕೊಳ್ಳಿ. ನೋಡಿ, ಕಂಟಿನ್ಯೂಸ್ ಆಗಿ ಬರ್ತಾ ಇಲ್ಲ. ಇವಾಗ ತುಪ್ಪನ ಹಾಕ್ಕೊತಿದ್ದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಶೈನಿಂಗ್ ಆಗಿರುತ್ತೆ ಕರ್ದಂಟು. ನಾನಿಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಹಾಲಿನಲ್ಲಿರೋ ಫ್ರೆಶ್ ಕ್ರೀಮ್ನ ತೊಗೊಂಡಿದ್ದೀನಿ. ಇದನ್ನು 2 ಸ್ಪೂನ್ ಹಾಕೋತಾ ಇದ್ದೀನಿ. ಕೆನೆ ಅಂತ ಹೇಳ್ತಾರಲ್ಲ, ನಾನು 2 ಸ್ಪೂನ್ ಹಾಕೊಂಡಿದ್ದೀನಿ. ಇದೆಲ್ಲ ಪಾಕ ಬರೋಕ್ಕಿಂತ ಮೊದಲೇ ಹಾಕೋಬೇಕು. ಇವಾಗ ಒಂದು ಸಲ ನೋಡ್ಕೊಳ್ಳೋಣ ಪಾಕ ಬಂದಿದೆಯಲ್ಲೋ ಅಂತ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ಹೀಗೆ ಎಳೆ ಬರಬೇಕು, ಇನ್ನೊಂದು ಸ್ವಲ್ಪ ಬರಬೇಕು. ಕೆನೆ ಹಾಕ್ಕೊಂಡಿರೋದ್ರಿಂದ ಕರ್ದಂಟು ತುಂಬ ಸಾಫ್ಟಾಗಿ ಬರುತ್ತೆ, ಅಂದರೆ ತುಂಬ ಕಟ್ಟಿಯಾಗಿರೋದಿಲ್ಲ. ಬಂದಿದೆ ಅನಿಸುತ್ತೆ. ಪುಟಾಣಿ ಪೌಡ್ರನ್ನ ಹಾಕೊಳ್ಳೋಣ. ಕಂಟಿನ್ಯೂಸ್ ಆಗಿ ಸ್ಟೀರ್ ಮಾಡ್ತಾ ಇರಬೇಕು. ನಾವು ಕರೆಕ್ಟಾಗಿ ತೊಗೊಂಡಿದ್ರೆ ಏನು ಹೆಚ್ಚಾಗೋದಿಲ್ಲ. ಒಂದು ತಟ್ಟೆಗೆ ತುಪ್ಪನ ಸವರ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಇದನ್ನು ಹಾಕೊಳ್ಳೋಣ.
ಇವಾಗ ಇದನ್ನು ಒಂದು ಸ್ವಲ್ಪ ಆರೋಗ್ಬಿಡೋಣ. ನೋಡಿ ಇದು ಆರಿದೆ. ನಾನು ಇವಾಗ ಪ್ರೆಸ್ ಮಾಡ್ತಾ ಇದ್ದೀನಿ, ಆದರೂ ಇದು ಗಟ್ಟಿಯಾಗಿ ಬಂದಿದೆ. ಅದು ತುಂಬ ಗಟ್ಟಿಯಾಗೂ ಇಲ್ಲ, ಕಟ್ ಮಾಡಿದರೆ ಇವಾಗ ಸಾಫ್ಟಾಗಿ ಬರುತ್ತೆ. ನಾನಿವಾಗ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಟ್ ಆಗ್ತಿದೆ ಅಂತ. ಮೇಲ್ಗಡೆ ಕೊಬ್ಬರಿ ಉದುರಿಸ್ಕೋಬೋದು. ಕೊಬ್ಬರಿನ ನಾನಿಲ್ಲಿ ಉದುರಿಸ್ಕೊಂಡಿಲ್ಲ. ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ನೀಟಾಗಿ ಕಟ್ ಆಗ್ತಾ ಇದೆ. ಎಷ್ಟು ಸಾಫ್ಟಾಗಿ ಬಂದಿದೆ. ತುಪ್ಪ ಹಾಕಿರೋದ್ರಿಂದ ತುಂಬಾ ಶೈನಿಂಗಾಗಿ ಬಂದಿದೆ ನೋಡಿ. ಇದೆಲ್ಲ ರಿಮೂವ್ ಮಾಡ್ಕೋತಾ ಇದ್ದೀನಿ ಇವಾಗ. ತುಂಬಾ ಈಸಿಯಾಗಿ ತಾಟಿಗೆ ತುಪ್ಪ ಸವರ್ಕೊಂಡಿರೋದ್ರಿಂದ ತುಂಬಾ ಈಸಿಯಾಗಿ ಬರ್ತಾ ಇದೆ ಮೇಲ್ಗಡೆ ನೋಡಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಇಷ್ಟ ಆದರೆ ಮಾಡ್ಕೊಳ್ಳಿ, ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಇದನ್ನು ನಮ್ಮ ಕಡೆ ಕರದಂಟು ಅಂತ ಕರೀತಾರೆ, ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.